ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಚಂಬು ತೋರಿಸಿದ್ದೇ ಮುಳುವಾಯಿತ. ಹೌದು, ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಚಂಬು ತೋರಿಸುವ ಮುಖಾಂತರ ರಾಜ್ಯ ಸರ್ಕಾರದ ವಿರುದ್ಧ ವಿಭಿನ್ನ ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಜನಸಾಮಾನ್ಯರಿಗೆ ಬೇಡವಾದ ಭಾಗ್ಯ ಕೊಟ್ಟು ಜನರಿಗೆ ಮೋಸ ಮಾಡಿದ್ದಾರೆ. ರೈತರಿಗೆ ನೀರು ಕೊಡದೆ ತಮಿಳುನಾಡಿಗೆ ನೀರು ಬಿಟ್ಟು ಜಿಲ್ಲೆಯ ರೈತರಿಗೆ ಮೋಸ ಮಾಡಿದ್ದಾರೆ. ದಲಿತರಿಗೆ ಮೀಸಲಿಟ್ಟ ಎಸ್ಇಪಿ, ಟಿಎಸ್ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿಕೊಂಡು ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಅವರು ಯಾವ ನೈತಿಕತೆಯಿಂದ ಜನರಲ್ಲಿ ಮತ ಕೇಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಗೂಂಡಾ ರಾಜ್ಯ ಮಾಡಿದ್ರಲ್ಲೋ ಗೋವಿಂದ. ಎಲ್ಲ ಬರ ಪರಿಹಾರ ನೀಡಿದಾನೆ, ಕೇಂದ್ರದ ಕಡೆ ಕೈ ತೋರ್ತಾ ಇದ್ರಲ್ಲೋ ಗೋವಿಂದ. ನೀರು ಇಲ್ದಂಗ್ ಮಾಡಿದ್ರಲ್ಲೋ ಗೋವಿಂದ, ಮಳೆಯೂ ಇಲ್ದಂಗ್ ಮಾಡಿದ್ರಲ್ಲೋ ಗೋವಿಂದ. ಪರಿಹಾರ ಕೇಳಿದ್ರೆ ಕೇಂದ್ರದ ಕಡೆ ಕೈ ತೋರ್ತಿರ್ಲೋ ಗೋವಿಂದ. ಯಾವ ಮುಖ ಇಟ್ಕೊಂಡು ನೀವು ಮತಯಾಚನೆ ಮಾಡ್ತಿರೋ ಗೋವಿಂದ. ರೈತರ ಕಿವಿಗೆ ಹೂ ಇಟ್ರಲ್ಲೋ ಗೋವಿಂದ. ಕನ್ನಡಿಗರ ಕೈಗೆ ಚೊಂಬು ಕೊಟ್ರಲ್ಲೋ ಗೋವಿಂದ. ನಮ್ಮಿ ಮತ ಹಾಕ್ದವ್ರಿಗೆ ಕೈಗೆ ಚೊಂಬು ಇಟ್ರಲ್ಲೋ ಗೋವಿಂದ. ಇಟ್ಕೊಂಡು ಮತಯಾಚನೆ ಮಾಡ್ತಿರೋ ಗೋವಿಂದ. ಗೋವಿಂದ ನಿಷ್ಠಾವಂತರಿಗೆ ನೇಣಿನ ಗ್ಯಾರಂಟಿ ಕೊಟ್ರಲ್ಲೋ ಗೋವಿಂದ. ರೈತರ ಹತ್ಯೆಗೆ ಆತ್ಮಹತ್ಯೆ ಗ್ಯಾರಂಟಿ ಕೊಟ್ರಲ್ಲೋ ಗೋವಿಂದ. ಸಾರಿಗೆ ಸಂಸ್ಥೆಯನ್ನು ನಾರಿಗೆ ಸಂಸ್ಥೆಯಾಗಿ ಮಾಡಿಬಿಟ್ರಲ್ಲೋ ಗೋವಿಂದ. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಲ್ಲೋ ಗೋವಿಂದ. ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲ ಪತ್ರಿಕೆನಲ್ಲೂ ಕೂಡ ಚೊಂಬುನ ಗ್ಯಾರಂಟಿ ಕೊಡೋದ್ರ ಮುಖಾಂತರ ಬಿಜೆಪಿಗೆ ಚೊಂಬುನ ಹೊಲಿಸಂತ ಒಂದು ಕೆಲಸವನ್ನು ಮಾಡ್ತು. ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ಸಿದ್ದರಾಮಯ್ಯನವರು ಸ್ಟಾಲಿನ್ನ ಹಿತಕ್ಕಾಗಿ, INDA ಹಿತಕ್ಕಾಗಿ ತಮಿಳುನಾಡಿಗೆ ನೀರು ಬಿಟ್ಟು, ಮಂಡ್ಯದ ರೈತರ ಬದುಕಿಗೆ ಬೆಂಕಿ ಇಟ್ಟು, ಕನ್ನಡಿಗರ ಕಿವಿಗೆ ಹೂವಿಟ್ಟು, ಎಲ್ಲ ಮತದಾರರ ಕೈಗೆ ಚೊಂಬನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈ ಚೊಂಬು ಅಂತ ಅನ್ನೋದು ನಿಮಗೆ ಸೂಕ್ತ ಆಗುತ್ತೆ. ಇವತ್ತು SEP, TSP ಹಣವನ್ನು ನುಂಗಿ ನೀರು ಕುಡಿದಂಥವ್ರು, ದಲಿತರ ಕೈಗೆ ಚೊಂಬಿಟ್ಟಂಥವ್ರು ಕಾಂಗ್ರೆಸ್ ಪಕ್ಷ. ವಿದ್ಯಾಸಿರಿ ಯೋಜನೆಯನ್ನು ಸ್ಟಾಪ್ ಮಾಡಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೊಕ್ಕೆ ಹಾಕ್ತಂಥವ್ರು ಕಾಂಗ್ರೆಸ್ ಪಕ್ಷ. ಮತ್ತು ಏನು ಈ ಸ್ಟಾಂಪ್ ಡ್ಯೂಟಿ ಆಗಿರ್ಬೋದು, ಮತ್ತು ಎಲ್ಲ ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ, TCಗಳನ್ನ ಅಳವಡಿಸೋಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಮಾಡೋದ್ರ ಮುಖಾಂತರ ನಂಬಿ ಮತ ಹಾಕ್ತಂಥ ಮತದಾರರಿಗೆ ಕೈಗೆ ಚೊಂಬನ್ನು ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈ ರೀತಿ ಈ ಕಡೆ ಬೆಳೆನೂ ಇಲ್ಲ, ಈ ಕಡೆ ಪರಿಹಾರವೂ ಇಲ್ಲ, ಸದಾ ಕೇಂದ್ರದ ಕಡೆ ಕೈ ತೋರ್ತಾ ಕೇಂದ್ರದ ಅವಹೇಳನ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ಇವತ್ತು ಚೊಂಬು ಚಳುವಳಿ ಮುಖಾಂತರ ವಿಭಿನ್ನವಾಗಿ ಮತಯಾಚನೆಯನ್ನು ಮಾಡಿದ್ದೇವೆ. ಏನು ನಿರಂತರವಾದಂಥ ಹಿಂದೂ ಹೆಣ್ಮಕ್ಳುಗಳ ಮೇಲೆ ದೌರ್ಜನ್ಯ ಮತ್ತು ಕೊಲೆ ಪ್ರಕರಣಗಳು ನಡೀತಾ ಇದ್ರು ಕೂಡ ಮಂತ್ರಿ ಸಿದ್ದರಾಮಯ್ಯನವರ ಮಂಡಲ ಉಡಾಫೆ ರೀತಿಯಲ್ಲಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಒಂದು ಧರ್ಮದ ಹಿತವನ್ನು ಕಾಪಾಡಲಿಕ್ಕೆ ವೋಟ್ ಬ್ಯಾಂಕ್ಗೋಸ್ಕರ ಹಿಂದೂಗಳ ಮೇಲಾದಂಥ ದೌರ್ಜನ್ಯವನ್ನು ಮುಚ್ಚಾಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನವನ್ನು ಇಡೀ ಹಿಂದೂ ಸಮಾಜ ಕರ್ನಾಟಕದಲ್ಲಿ ಬರುವಂಥ ಚುನಾವಣೆಯಲ್ಲಿ ತಕ್ಕ ಶಾಸ್ತಿಯನ್ನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀಡೋದಕ್ಕೆ ತಯಾರಾಗಿದ್ದಾರೆ. ಅದೇ ರೀತಿ ಮಂಡ್ಯದಲ್ಲೂ ಕೂಡ ವಿಭಿನ್ನ ರೀತಿಯಲ್ಲಿ ನಮ್ಮ BJP ಕಾರ್ಯಕರ್ತರು ಅದನ್ನು ಏನು ಚೊಂಬು ಕೊಟ್ಟು ಇಡೀ ಪೇಪರ್ ಕೂತ ಜಾಹೀರಾತು ಕೊಟ್ಟಿದ್ದಾರೆ, ಅದರ ವಿರುದ್ಧ ಇವತ್ತು ನಾವು ಮತಯಾಚನೆ ಮಾಡಿ ಮತದಾರರನ್ನ ಜಾಗೃತಿ ಮಾಡಿದ್ದೇವೆ. ವಿವೇಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಮಂಡ್ಯ ಜಿಲ್ಲೆ.